ಗೌತಮ್ ಅದಾನಿನ ಮುಳುಗ್ಸಕ್ಕೆ ಬಂದಿದ್ದ ಒಂದು ಫಾರಿನ್ ಕಂಪ್ನಿ ಇವತ್ತು ಆ ಕಂಪ್ನಿನೇ ಮುಳುಗೋಗ್ತಾ ಇದೆ. ಶಾರ್ಟ್ ಸೆಲ್ಲಿಂಗಿಗೆ ಅಂತಾನೆ ಫೇಮಸ್ ಆಗಿರೋ ಈ ಕಂಪ್ನಿ ಕೇವಲ 7 ಜನ ಎಂಪ್ಲಾಯ್ಸ್ನ ಇಟ್ಕೊಂಡು ಇಡೀ ಜಗತ್ನೇ ಅಲ್ಲಾಡಿಸ್ತಾ ಇತ್ತು. ಈ ಕಂಪ್ನಿ ಎಷ್ಟೋ ದೊಡ್ಡ ದೊಡ್ಡ ಕಂಪ್ನಿಗಳನ್ನ ಮುಳುಗಿಸಿದೆ. ಈ ಕಂಪ್ನಿ ನೇಮನೆ ಹಿಂಡನ್ಬರ್ಗ್. ಈ ಕಂಪ್ನಿನ 2017ರಲ್ಲಿ ನ್ಯಾಥನ್ ಆಂಡರ್ಸನ್ ಅನ್ನೋರು ಫೌಂಡ್ ಮಾಡ್ತಾರೆ. ಈ ಕಂಪ್ನಿ ಸ್ಟಾರ್ಟ್ ಮಾಡಕ್ಕೆ ರೀಸನ್ ಏನಂದ್ರೆ ಯಾವ್ಯಾವ ಕಂಪ್ನಿಗಳು ಫ್ರಾಡಲೆಂಟ್ ಇದಾವೆ, ಇನ್ವೆಸ್ಟರ್ಸ್ಗೆ ಮೋಸ ಮಾಡ್ತಿದಾವೆ ಅಂತ ಕಂಪ್ನಿಗಳನ್ನ ಹುಡುಕಿ ಇನ್ವೆಸ್ಟಿಗೇಷನ್ ಮಾಡಿ ಶಾರ್ಟ್ ಸೆಲ್ ಮಾಡ್ತಾ ಇದ್ರು. ಒನ್ಸ್ ಇವ್ರು ಶಾರ್ಟ್ ಸೆಲ್ ಮಾಡಿದ್ಮೇಲೆ ಆ ಕಂಪ್ನಿಯ ಶೇರ್ ಕೆಳಗೆ ಬರೋದ್ರಿಂದ ಇವ್ರಿಗೆ ಅದರಿಂದ ಲಾಭ ಆಗ್ತಾ ಇತ್ತು. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ 2023 ಸ್ಟಾರ್ಟಿಂಗ್ ಅಲ್ಲಿ ಅದಾನಿ ಬಗ್ಗೆ ಹಿಂಡನ್ಬರ್ಗ್ ಒಂದು ರಿಪೋರ್ಟ್ ಮಾಡಿತ್ತು. ಏನಂದ್ರೆ ಅದಾನಿ ಫುಲ್ ಫ್ರಾಡಲೆಂಟ್ ಕಂಪ್ನಿ ನಡೆಸ್ತಿದ್ದಾರೆ, ಇವರ ಕಂಪ್ನಿಗಳು ಬೇರೆ ಬೇರೆ ದೇಶದಲ್ಲಿ ಲಿಸ್ಟ್ ಆಗಿದಾವೆ, ಯಾವುದು ಕೂಡ ರಿಯಲ್ ಅಲ್ಲ ಅಂತೇಳಿ ಈ ಕಂಪ್ನಿ ರಿಪೋರ್ಟ್ ಮಾಡಿ ಆ ಶೇರ್ ನ ಶಾರ್ಟ್ ಸೆಲ್ ಮಾಡಿತ್ತು. ಈ ರಿಪೋರ್ಟ್ ಬಂದ ಕೆಲವೇ ದಿವಸದಲ್ಲಿ ಅದಾನಿ ಶೇರ್ಗಳು 30ರಿಂದ 40% ಕೆಳಗೆ ಬಿದ್ದಿದ್ದು. ಆಮೇಲೆ ಒಂದು ಸೆಬಿ ಇನ್ವೆಸ್ಟಿಗೇಷನ್ ಮಾಡಿ ಈ ರಿಪೋರ್ಟ್ ಸರಿ ಇಲ್ಲ ಅಂತ ರಿಪೋರ್ಟ್ ಕೊಟ್ಟಿತ್ತು. ಆದ್ರೆ ಇವತ್ತು ಈ ಕಂಪ್ನಿನೇ ಮುಳುಗೋಗ್ತಾ ಇದೆ. ಆದ್ರೆ ಈ ಕಂಪ್ನಿ ಫೌಂಡರ್ ಹೇಳೋ ಪ್ರಕಾರ ನಾವು ಈ ಕಂಪ್ನಿನ ಮುಷ್ಟಿರೋದು ಯಾಕೆ ಅಂದ್ರೆ ನಾವು ಪರ್ಸನಲ್ ಲೈಫ್ ಕಡೆ ಗಮನ ಕೊಡಬೇಕು, ನಮ್ಮ ಫ್ಯಾಮಿಲಿ ಕಡೆ ಗಮನ ಕೊಡಬೇಕು, ನನಗೆ ಪರ್ಸನಲ್ ಟೈಮ್ ಬೇಕು ಅಂತೇಳಿ ಈ ಕಂಪ್ನಿನ ಸ್ಟಾಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಈ ಕಂಪ್ನಿನ ಓಪನ್ ಸೋರ್ಸ್ ಮಾಡ್ತೀವಿ ಅಂದ್ರೆ ನಾವೇನೇನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ, ಇನ್ವೆಸ್ಟಿಗೇಷನ್ ಮಾಡಕ್ಕೆ ಏನೆಲ್ಲ ನೋಡ್ತಾ ಇದ್ವಿ ಇದನ್ನೆಲ್ಲಾನು ಪಬ್ಲಿಕಲಿ ಅವೈಲೇಬಲ್ ಮಾಡ್ತೀವಿ. ಪ್ರತಿಯೊಬ್ಬರು ಇದು ನ್ಯೂಸ್ ಮಾಡ್ಕೊಬಹುದು. ಮುಂದೆ ಬರೋ ಜನರೇಷನ್ ಇನ್ವೆಸ್ಟ್ ಮಾಡೋಕೆ ಮುಂಚೆ ಇಂಥ ಫ್ರಾಡಲೆಂಟ್ ಕಂಪ್ನಿಗಳನ್ನ ಕಂಡಿಡಿಯಕ್ಕೆ ಈಸಿ ಆಗಲಿ ಅಂತ ಇದನ್ನ ಓಪನ್ ಸೋರ್ಸ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ.